ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ವಕ್ತಾರಮವತು ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಆನಂದವಲ್ಲೀ. ಓಂ ಸಹನಾವವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಸತ್ಯಂ ಜ್ಞಾನಮನಂತಮೇಕಮಮಲಂ ಧ್ವಸ್ತಾಂಧಕಾರಂ ಪರಂ ನಿರ್ದ್ವೈತಂ ಹೃದಯ ಪದ್ಮಮಧ್ಯನಿಲಯಂ ನಿಶೇಷಧೀಸಾಕ್ಷಿಣಂ ವೇದಾಂತೋಪನಿವಿಷ್ಟಬೋಧವಿಷಯಂ ಪ್ರತ್ಯಕ್ತಯಾ ಯೋಗಿನಾಂ ಭಕ್ತ್ಯಾ ತಂ ಪ್ರಣಿಪತ್ಯ ವೇದಶಿರಸೋ ವಕ್ಷ್ಯಾಮಿ ಸದ್ವಾರ್ತಿಕಂ. ಯಸ್ಯೇದಂ ಸಕಲಾಮಲೇಂದು ಕಿರಣ ಪ್ರಖ್ಯೈರ್ಯಶೋರಶ್ಮಿಭಿಃ ವ್ಯಾಪ್ತಂ ಯಶ್ಚ ಕೃಪಾಲುತಾ ಪರವಶಶ್ಚಕ್ರೇ ಹಿತಂ ದುಃಖಿನಾಂ. ಯದ್ವಾಣೀ ಕುಲಿಶಾವರುಗ್ನಮತಯಃ ಪೇತುರ್ದಿಶಸ್ತಾರ್ಕಿಕಾಃ ಭಕ್ತ್ಯಾ ಪೂಜ್ಯತಮಂ ಪ್ರಣಮ್ಯತಮಹಂ ತದ್ಭಾಷ್ಯನೀತೌಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನಲ್ಲಿ ಎರಡನೆಯದಾದ ಶಿಕ್ಷಾವಲ್ಲಿಯನ್ನ ನಾವು ಈಗ ಅಧ್ಯಯನ ಮಾಡಬೇಕಾಗಿದೆ. ಇಲ್ಲಿಯವರೆಗೆ ಎರಡನೆಯದಾದ ಆನಂದವಲ್ಲಿಯನ್ನ ನಾವು ಅಧ್ಯಯನ ಮಾಡಬೇಕಾಗಿದೆ. ಇಲ್ಲಿಯವರೆಗೆ ನಾವು ಈ ಶಿಕ್ಷಾಧ್ಯಾಯ ಅಥವಾ ಶಿಕ್ಷಾವಲ್ಲಿಯನ್ನ ನಾವು ವಿಚಾರ ಮಾಡಿದ್ದೇವೆ. ಅದರ ಒಂದು ಸಂಪೂರ್ಣವಾಗಿ ಭಾಷ್ಯವನ್ನು ಕೂಡ ನಾವು ನೋಡಿದ್ದೇವೆ. ಇಲ್ಲಿ ಇವತ್ತಿನ ಒಂದು ಪಾಠದಲ್ಲಿ ಏನು ವಿಶೇಷ ಏನಿತ್ತು ಅಂತಂದರೆ ನೋಡಿ, ಮೊದಲಿಗೆ ನಾವು ಶಿಕ್ಷಾವಲ್ಲಿಯನ್ನ ನಾವು ವಿಚಾರ ಮಾಡ್ತಾ ಇರುವಾಗ ಅಲ್ಲಿ ನಾವು ಮೊಟ್ಟ ಮೊದಲು ಸಹನಾವವತು ಅಂತಕ್ಕಂಥ ಒಂದು ಶಾಂತಿ ಪಾಠವನ್ನು ಹೇಳಿ, ನಂತರ ಆ ಒಂದು ತೈತ್ತಿರೀಯೋಪನಿಷತ್ತಿನ ಶಿಕ್ಷಾವಲ್ಲಿಯ ಶಾಂತಿ ಶ್ಲೋಕ ಅದು ಯಾವುದದು, ಶನ್ನೋಮಿತ್ರ, ಅದನ್ನು ಹೇಳ್ತಾ ಇದ್ವಿ. ಈಗ ಏನು ಮಾಡ್ತು, ಸ್ವಲ್ಪ ಅದನ್ನು ಒಂದು ವ್ಯತಿರಿಕ್ತವಾಗಿ ಶಾಂತಿ ಮಂತ್ರ ಶನ್ನೋಮಿತ್ರ ಶಂವರುಣ ಅಂತಕ್ಕಂಥದ್ದನ್ನು ಮೊದಲು ಹೇಳಿ, ಈ ಒಂದು ಎರಡನೆಯ ಆನಂದವಲ್ಲಿಗೆ ಈ ಒಂದು ಶಾಂತಿ ಮಂತ್ರವಾಗಿರ್ತಕ್ಕಂತಹ
ಸಹನಾಭವತು ಎನ್ನುವ ಮಂತ್ರವನ್ನು ಈಗ ಹೇಳಿದ್ದೇವೆ. ಯಾತಕ್ಕೆ ಈ ತರಹ ಅಂತಂದರೆ ಅದಕ್ಕೆ ವಿವರಣೆಯನ್ನ ಶಂಕರ ಭಗವತ್ಪಾದರೆ ಕೊಟ್ಟು ಬಿಟ್ಟಿದ್ದಾರೆ. ಅಲ್ಲಿ ಶಾಂತಿ ಮಂತ್ರ ಏನಾಗಿತ್ತು? ಶನ್ನೋ ಮಿತ್ರ ಶಂ ವರುಣ. ಯಾವುದಕ್ಕೆ? ತೈತ್ರಿಯೋಪನಿಷತ್ತಿನ ಶಿಕ್ಷಾವಲ್ಲಿಯೇ. ಇಲ್ಲಿ ಪ್ರಕೃತ ಅದೇ ಉಪನಿಷತ್ತಿನ ಆನಂದವಲ್ಲಿಗೆ ಯಾವುದು ಶಾಂತಿ ಮಂತ್ರ? ಇದು ಈ ಸಹನಾಭವತು ಅಂತಕ್ಕಂಥದ್ದು. ಯಾತಕ್ಕೆ? ಏನು ವಿಶೇಷ ಇದೆ ನೋಡಿ. ಒಂದೇ ಉಪನಿಷತ್ತು, ತೈತ್ರಿಯೋಪನಿಷತ್ತು. ಹಾಗಿರುವಾಗ ಒಂದು ಶಾಂತಿ ಮಂತ್ರ ತೈತ್ರಿಯೋಪನಿಷತ್ತಿನ ಪೂರ್ಣ ಭಾಗಕ್ಕೂ ಇರಬೇಕು. ಇದರ ತನಕ ಹಾಗೆ ಆಗಿದೆ. ಈಶಾವಾಸ್ಯ ತಗೊಳ್ಳಿ, ಕೇನ ತಗೊಳ್ಳಿ, ಕಠ, ಪ್ರಶ್ನ, ಮುಂಡಕ, ಮಾಂಡೂಕ್ಯ, ಐತರೇಯ, ಛಾಂದೋಗ್ಯ, ಬೃಹದಾರಣ್ಯಕ ಎಲ್ಲದರಲ್ಲೂ ಹಾಗೆ ಇದೆ. ಒಂದು ಮಂಗಳ ಶ್ಲೋಕ, ಒಂದು ಶಾಂತಿ ಪಾಠ. ಆದರೆ ಇಲ್ಲಿ ಈ ಒಂದು ಶಿಕ್ಷಾವಲ್ಲಿಗೆ ಒಂದು ಶಾಂತಿ ಮಂತ್ರ, ಶಾಂತಿ ಪಾಠ, ಮತ್ತು ಈ ಆನಂದವಲ್ಲಿಗೆ ಇನ್ನೊಂದು ಶಾಂತಿ ಪಾಠ. ಯಾತಕ್ಕೆ ಅಂತಕ್ಕಂಥದ್ದನ್ನು ಇಲ್ಲಿ ಭಗವತ್ಪಾದ ಶಂಕರರೇ ಬರಿತಾ ಇದ್ದಾರೆ. ಈಗ ಈ ಆನಂದವಲ್ಲಿಯ ಪ್ರಪ್ರಥಮ ಮಂತ್ರ, ಅದಕ್ಕೆ ಪೂರ್ವಭಾವಿಯಾಗಿ, ಅದನ್ನು ವ್ಯಾಖ್ಯಾನ ಮಾಡುವುದಕ್ಕೆ ಪೂರ್ವಭಾವಿಯಾಗಿ ಭಗವತ್ಪಾದ ಶಂಕರರು ಒಂದು ಅವತರಣಿಕಾ ಭಾಷ್ಯವನ್ನು ಬರೆದಿದ್ದಾರೆ. ಆ ಅವತರಣಿಕಾ ಭಾಷ್ಯವನ್ನು ನೋಡಿ ನಂತರ ನಾವು ಆ ಒಂದು ಮಂತ್ರಭಾಗ ಮತ್ತು ಭಾಷ್ಯ ಭಾಗವನ್ನು ನೋಡೋಣ. ಏನು ನೋಡಿ, ಇದರಲ್ಲಿ 87ನೇ ಭಾಷ್ಯ ಭಾಗ ಈ ಒಂದು ನನ್ನ ಪುಸ್ತಕದಲ್ಲಿ ಇರಲಿ. ಆಚಾರ್ಯರು ಇಲ್ಲಿ ಬರೀತಾರೆ, ಶನ್ನೋ ಮಿತ್ರ ಇತ್ಯಾದಿ ಅತೀತ ವಿದ್ಯಾಪ್ರಾಪ್ತಿ ಉಪಸರ್ಗ ಪ್ರಶಮನಾರ್ಥ ಶಾಂತಿ ಪಠಿತ. ಕ್ಲಿಯರ್ ಆಗಿ ಬರೆದು ಬಿಟ್ರು ನೋಡಿ. ಹಿಂದೆ ನಾವು ಈ ಶಿಕ್ಷಾವಲ್ಲಿಗೆ ಶಾಂತಿ ಪಾಠವನ್ನ ಏನನ್ನ ಇಟ್ಕೊಂಡಿದ್ವಿ? ಶನ್ನೋ ಮಿತ್ರ ಅಂತಕ್ಕಂಥದ್ದು ಇಟ್ಕೊಂಡಿದ್ವಿ. ಇಲ್ಲಿ ಏನು ಇಟ್ಕೊಂಡಿದ್ದೇವೆ? ಇಲ್ಲಿ ಸಹನಾಭವತು ಅಂತಕ್ಕಂಥ ಪಾಠ ಇಲ್ಲಿದೆ. ಯಾತಕ್ಕೆ ಅಂತಂದರೆ, ಹಿಂದೆ ಶಿಕ್ಷಾವಲಿಯಲ್ಲಿ ಶನ್ನೋ ಮಿತ್ರ ಎಂಬುದಾಗಿ ಹೇಳಿ ಅಲ್ಲಿ ಏನಾಗಿದೆ? ಈ ಒಂದು ಹಿಂದಿನ ಅಲ್ಲಿ ಹೇಳಿರ್ತಕ್ಕಂಥ ವಿದ್ಯೆ ಉಪಾಸನೆ ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರಲ್ಲ ಅಲ್ಲಿ, ಅದು ಆ ಒಂದು ಪ್ರಾಪ್ತಿ, ಆ ಉಪಾಸನೆ ಮತ್ತೆ ಅದು ಮತ್ತೆ ಆ ವಿದ್ಯೆ ಏನು ಹೆಸರಾಯಿತು? ಅಪರಬ್ರಹ್ಮ ವಿದ್ಯಾ. ಹಿಂದೆ ಶಿಕ್ಷಾವಲಿಯಲ್ಲಿ ಹೇಳಿರತಕ್ಕಂತಹ ಉಪಾಸನೆಯಾಗಲಿ ಮತ್ತೊಂದಾಗಲಿ ಎಲ್ಲವೂ ಯಾವುದಕ್ಕೆ ಸಂಬಂಧಪಟ್ಟಿದ್ದಾಗಿದೆ? ಅಪರ ವಿದ್ಯೆಗೆ ಸಂಬಂಧಪಟ್ಟಿದ್ದಾಗಿದೆ. ಹೀಗೆ ಅಪರ ವಿದ್ಯೆಯನ್ನು ಅಧ್ಯಯನ ಮಾಡುವಾಗ ಅಲ್ಲಿ ಬಂದೊದಗುವ ಅಂತರಾಯಗಳಿಂದ, ಅಂತರಾಯ ಅಡೆ ತಡೆ ವಿಪತ್ತು ಮುಂತಾದವುಗಳು, ಇವುಗಳಿಂದ ಪಾರಾಗಲು, ಇವುಗಳನ್ನು ಶಮನಗೊಳಿಸಲು ಅಲ್ಲಿ ಏನು ಮಾಡಿದ್ರು? ಶನ್ನೋ ಮಿತ್ರ ಎಂಬತಕ್ಕಂಥ ಶಾಂತಿ ಮಂತ್ರವನ್ನು ಹೇಳಿದ್ದೆವು. ಅಲ್ಲಿ ಯಾತಕ್ಕದು? ಅಪರಬ್ರಹ್ಮ ವಿದ್ಯಾ ಪ್ರಾಪ್ತಿ, ಅದಕ್ಕೆ ಅಡೆತಡೆ ನಿವಾರಣೆ ಆಗುವುದಕ್ಕೋಸ್ಕರ ಆ ಶಾಂತಿ ಮಂತ್ರ ಹೇಳಿದ್ದೆ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ನೋಡಿ, ಇದಾನೀಂತು ಆದರೆ ಇಲ್ಲಿ ಆದರೆ ಅದಕ್ಕೂ ಇದಕ್ಕೂ ವ್ಯತ್ಯಾಸ. ತು ಅಂತಕ್ಕಂಥ ಶಬ್ದವನ್ನು ಏನಾಗಿದ್ದಾರೆ? ಅದಕ್ಕೂ ಇದಕ್ಕೆ ವ್ಯತ್ಯಾಸವನ್ನು ಹೇಳ್ತಕ್ಕಂಥ ಶಬ್ದ. ತು ಇದಾನಿ ವಕ್ಷ್ಯಮಾಣ ಬ್ರಹ್ಮವಿದ್ಯಾ ಪ್ರಾಪ್ತಿ ಉಪಸರ್ಗ ಉಪಶಮನಾರ್ಥ ಶಾಂತಿ ಪಠ್ಯತೆ. ಏನಂತ? ಸಹನಾಭವತು ಅಂತಂತ. ಮತ್ತೆ ಇಲ್ಲಿ ಶನ್ನೋ ಮಿತ್ರ ಅಂತಕ್ಕಂಥದ್ದು ಹೇಳಬಹುದು, ಏನು ಇಲ್ಲ. ಶನ್ನೋ ಮಿತ್ರ ಅಂತಕ್ಕಂಥದ್ದನ್ನು ಹೇಳಿ ಸಹನಾಭವತು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಬಹುದಾಗಿದೆ. ಆದರೆ ಆಚಾರ್ಯರು ಏನು ಮಾಡಿದ್ದಾರೆ? ಈ ಒಂದು ಶನ್ನೋ ಮಿತ್ರ ಅಂತಕ್ಕಂಥದ್ದಕ್ಕೆ ಭಾಷ್ಯವನ್ನು ಬರೆದಿಲ್ಲ. ಅದು ನಾವು ಹಿಂದೆ ಭಾಷ್ಯವನ್ನು ಬರೆದಿದ್ದೇವೆ ಶಿಕ್ಷಾವಲಿಯಲ್ಲಿ, ಅದನ್ನೇ ನೋಡ್ಕೊಳ್ಳಿ ಅಂತ ಹೇಳಿದರು. ಆದ್ದರಿಂದ ನಾವು ಇಲ್ಲಿ ಒಂದು ಈ ಕಾಲ ಪರಿಮಿತಿಗೋಸ್ಕರ ಎರಡೆರಡು ಶಾಂತಿ ಮಂತ್ರವನ್ನು ಹೇಳದೆ
ಅಲ್ಲಿ ಹೇಳಿದ್ದೆವೋ ಅದನ್ನೇ ಇಲ್ಲಿ ಮನಸ್ಸಿಗೆ ತಂದುಕೊಂಡು ಆ ಶಾಂತಿ ಮಂತ್ರವನ್ನು ಇಲ್ಲಿ ಈಗ ಈ ಒಂದು ಪರವಿದ್ಯಾ ಪ್ರಾಪ್ತಿಗೆ ಏನೇನು ಅಡಚಣೆಗಳು ಬರಬಹುದೋ ಅದರ ಒಂದು ಉಪಶಮನಕ್ಕೋಸ್ಕರ ಈ ಸಹನಾವವತು ಎಂಬತಕ್ಕಂಥ ಮಂತ್ರವನ್ನು ಹೇಳ್ತಾ ಇದ್ದೇವೆ. ಶನ್ನೋ ಮಿತ್ರ ಅಂತಕ್ಕಂಥದ್ದನ್ನು ಹೇಳಬಹುದಾಗಿತ್ತು, ಅದು ಹಿಂದೆ ಹೇಳಿದ್ದರಿಂದ ಅದೇ ಇವಾಗ ಹೇಳಬಹುದು ಅದೇನು ತಪ್ಪಿಲ್ಲ. ಆದರೆ ಹಿಂದೆ ಹೇಳಿತ್ತು, ಅದರ ಅರ್ಥ ನಮಗೆಲ್ಲ ಗೊತ್ತಾಗಿದೆ. ಪುನಃ ಯಾಕೆ ಸಮಯವನ್ನು ಅದನ್ನು ಯಾಕೆ ಪುನರುಕ್ತಿ ಆಗುತ್ತೆ ಅಂದ್ಬಿಟ್ಟು ಆ ಒಂದು ಸಹನಾವವತು ಅಂತಕ್ಕಂಥದ್ದನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ವಕ್ಷ್ಯಮಾಣ ಅಂದರೆ ಮುಂದೆ ಹೇಳ್ತಕ್ಕಂತಹ ಬ್ರಹ್ಮವಿದ್ಯಾ ಪ್ರಾಪ್ತಿ ಉಪಸರ್ಗ. ಬ್ರಹ್ಮವಿದ್ಯಾ ಪ್ರಾಪ್ತಿ ನಮ್ಮ ಒಂದು ಪ್ರಯತ್ನ ಇದೆ. ಬ್ರಹ್ಮವಿದ್ಯಾ ಪ್ರಾಪ್ತಿಗೆ ಆ ಪ್ರಯತ್ನಕ್ಕೆ ಅಡೆತಡೆಗಳು, ಉಪಸರ್ಗಗಳು ಅಂದರೆ ಬೇಕಾದಷ್ಟು ಅಡೆತಡೆಗಳಿದೆ. ಅವುಗಳನ್ನೆಲ್ಲವನ್ನೂ ಕೂಡ ಉಪಶಮನ ಮಾಡುವುದಕ್ಕಾಗಿ ಇಲ್ಲಿ ಶನ್ನೋಮಿತ್ರ ಮತ್ತು ಸಹನಾವವತು ಎಂಬ 2 ಮಂತ್ರಗಳನ್ನು ಹೇಳಿದ್ದಾರೆ. ಅಲ್ಲಿ ಬರೀ ಶನ್ನೋಮಿತ್ರ ಅದು ಅಪರವಿದ್ಯಾ ಒಂದು ಅಡೆತಡೆಗಳಿಂದ ಕಳೆಯುವುದಕ್ಕೋಸ್ಕರ, ಇಲ್ಲಿ ಪರಾವಿದ್ಯಾ ಅಂದರೆ ಸ್ಪಷ್ಟವಾಗಿ ಏನು ಹೇಳಿದ ಹಾಗಾಯಿತು. ಹಿಂದೆ ಶಿಕ್ಷಾವಲ್ಲಿಯಲ್ಲಿ ಹೇಳಿದ್ದ ವಿಚಾರವೆಲ್ಲವೂ ಕೂಡ ಅದು ಉಪಾಸನೆ ಇರಬಹುದು, ಹೌದು ತಾನೆ? ಎಲ್ಲ ಉಪಾಸನೆಯನ್ನು ಹೇಳಿದ್ದರಲ್ಲಿ ಅದು ಯಾತಕ್ಕೆ ಸಂಬಂಧಿಸಿದ್ದಾಗಿದೆ, ಅಪರಬ್ರಹ್ಮಕ್ಕೆ ಸಂಬಂಧಿಸಿದ್ದಾಗಿದೆ. ಅದೆಲ್ಲವೂ ಕೂಡ ಅಪರಬ್ರಹ್ಮದ ವಿಷಯ ಅಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತೆ ಇಲ್ಲಿ ಆದರೋ ಅದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ. ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎಂಥದ್ದು ಗೊತ್ತೇ, ಇಲ್ಲಿ ಜ್ಞಾನ ಪ್ರಧಾನವಾಗಿರ್ತಕ್ಕಂತಹ ಮತ್ತು ಮೋಕ್ಷ ಮಾರ್ಗಕ್ಕೆ ನೇರ ದಾರಿಯಾಗಿರ್ತಕ್ಕಂತಹ ಪರಾವಿದ್ಯಾ ಅಂತ ಏನು ಹೇಳಿದೆ ಮುಂಡಕೋಪನಿಷತ್ತಿನಲ್ಲಿ, ಅಪರಾವಿದ್ಯೆ ಯಾವುದು ಪರಾವಿದ್ಯೆ ಯಾವುದು ಅಂತ ಹೇಳಿಬಿಟ್ಟಿದ್ದಾರೆ, ಹೌದು ತಾನೆ? ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಮಿತಿ. ಇವೆಲ್ಲವೂ ಏನು ಅಪರಾವಿದ್ಯೆ. ನೋಡಿ, ಪರಾವಿದ್ಯೆ ಯಾವುದು ಅಂದ್ಬಿಟ್ಟು ಈ ಒಂದು ಪರಬ್ರಹ್ಮ ಅಂತಕ್ಕಂಥ ವಸ್ತು ಯಾವುದರ ಮೂಲಕ ತಿಳಿಯುತ್ತದೆಯೋ ಅಥ ಪರ ಅಂದ್ಬಿಟ್ಟು ಯಾವುದರಿಂದ ತಿಳಿಯುತ್ತದೆಯೋ ಅದು ಬ್ರಹ್ಮವಿದ್ಯೆ. ಯಯಾ ತದಕ್ಷರಮಧಿಗಮ್ಯತೆ, ಯಾವುದರಿಂದ ಈ ಒಂದು ಅಕ್ಷರ ತತ್ವ ಇದೆಯಲ್ಲ ಅದರ ನಮಗೆ ತಿಳಿದು ಬರುತ್ತದೆಯೋ ಅದ್ಯಾವುದದು ಅಂದರೆ ಯತ್ತದದ್ರೇಶ್ಯಮಗ್ರಾಹ್ಯಂ ಅಗೋತ್ರಮವರ್ಣಂ ಅಚಕ್ಷುಶ್ರೋತ್ರಂ ಎಲ್ಲ ಆ ನಾ ಇಂತಹ ಪರಬ್ರಹ್ಮ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದೇನು ಮೋಕ್ಷ ಮಾರ್ಗಕ್ಕೆ ನೇರದಾರಿಯಾಗಿ. ಅಲ್ಲಿ ಹೇಳಿರ್ತಕ್ಕಂಥದ್ದು ಅಪರವಿದ್ಯಾ, ಅಲ್ಲಿ ಹೇಳಿರ್ತಕ್ಕಂಥದ್ದು ಅಪರವಿದ್ಯಾ, ಇಲ್ಲಿ ಹೇಳಿರ್ತಕ್ಕಂಥದ್ದು ಪರಾವಿದ್ಯಾ. ಈ ಬಂದು ಆನಂದವಲಿಯಲ್ಲಿ. ಹಾಗಾಗಿ ಇದು ಬಹಳ ಮುಖ್ಯವಾದ ಭಾಗ. ಇಲ್ಲಿ ಜ್ಞಾನ ಭಾಗವನ್ನು ಪೂರ್ಣವಾಗಿ ಇಲ್ಲಿ ಆಚಾರ್ಯರು ಉಪನಿಷತ್ತನ್ನು ಹೇಳಿದ್ದಾರೆ. ಅದನ್ನು ಆಚಾರ್ಯರು ವಿಸ್ತರಿಸಿ ತಮ್ಮ ಭಾಷ್ಯದ ಮೂಲಕ ಅನುಗ್ರಹ ಮಾಡಿದ್ದಾರೆ. ಆಯ್ತಲ್ಲ, ಈಗ ಶಾಂತಿ ಪಾಠವನ್ನು ನೋಡ್ಕೊ. ಈ ಶಾಂತಿ ಪಾಠಕ್ಕೂ ಕೂಡ ಹಿಂದೆ ಹೇಳಿತ್ತು, ಅದನ್ನ ನಾವು ಬೇಕಾದ ಕಠೋಪನಿಷತ್ತಿನಲ್ಲಿ ಅದರಲ್ಲೆಲ್ಲ ನಾವು ನೋಡಿದ್ದೇವೆ. ಅದು ಇಲ್ಲೂ ಒಂದ್ಸರಿ ನೋಡಿಬಿಡೋಣ, ಯಾಕೆ ಭಾಷ್ಯ ಇದೆಯಲ್ಲ ಇದಕ್ಕೆ, ಅದಕ್ಕೋಸ್ಕರ. ಶಾಂತಿ ಪಾಠ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇದರರ್ಥ ಹಿಂದೆ ಎಲ್ಲ ಹೇಳಿದ್ದಾರೆ, ಇಲ್ಲಿ ಸಂಕ್ಷೇಪವಾಗಿ ಹೇಳ್ತಾ ಇದ್ದಾರೆ. ನೋಡಿಕೊಂಡು ಮುಂದೆ ಹೋಗೋಣ. ಶನ್ನೋ ಮಿತ್ರ ಇತ್ಯಾದಿ ಪೂರ್ವವತ್ ಸ್ಪಷ್ಟಂ. ಶನ್ನೋ ಮಿತ್ರ ಎಂಬ ಶಾಂತಿ ಮಂತ್ರಕ್ಕೆ ನಾವು ಹಿಂದೆ ಏನು ವ್ಯಾಖ್ಯಾನವನ್ನು ಮಾಡಿದ್ದೇವೆಯೋ ಅದೇ ರೀತಿ ಇಲ್ಲಿಯೂ ಕೂಡ ತಿಳಿಯಬೇಕು. ಹೀಗಾಗಿ ಏನಾಗಿದೆ ನಮಗೆ ಸ್ಪಷ್ಟವಾಗಿ ಗೊತ್ತಾ, ಪೂರ್ವವತ್ ಹಿಂದೆ ಹೇಳಿತ್ತು, ಅದನ್ನು ಇಲ್ಲಿ ತಿಳ್ಕೊಳ್ಬೇಕು ಅಷ್ಟೇ. ಶನ್ನೋ ಮಿತ್ರ, ಶಂ ವರುಣ, ಶನ್ನೋ ಭವತ್ ಪ್ರೇಮ ಅಂತ ಹೇಳಿ ಅಲ್ಲಿ ವಾಯುವನ್ನು ಹೇಳಿ, ಆ ವಾಯುವನ್ನು
ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ. ಆ ವಾಯು ಅಂತಕ್ಕಂಥದ್ದು ಈ ಒಂದು ಬ್ರಹ್ಮವೇ. ವಾಯುವನ್ನು ಕುರಿತು ಹೇಳ್ತಕ್ಕಂಥದ್ದು ಬ್ರಹ್ಮವೇ ನೀನಾಗಿದ್ದೀಯೇ. ವಾಯು ಅಂತಕ್ಕಂಥದ್ದು ಆದಿ ಭೌತಿಕವಾಗಿ ಈ ಒಂದು ಅಪರಬ್ರಹ್ಮ, ಆದಿ ದೈವಿಕವಾಗಿ ಯಾವುದದು ಹಿರಣ್ಯಗರ್ಭ ಬ್ರಹ್ಮ, ಆಧ್ಯಾತ್ಮಿಕವಾಗಿ ಪ್ರಾಣ. ಗುರು ಒಂದೇ. ಹೀಗೆ ಆದಿ ಭೌತಿಕ ಏನಾಗಿದೆ ನಮಗೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ವಾಯು ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಎಲ್ಲ ಈ ವಾಯುವಿಂದ ಯಾರು? ಬ್ರಹ್ಮವೇ, ಹಿರಣ್ಯಗರ್ಭ ಬ್ರಹ್ಮ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ, ತ್ವಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ, ನಿನ್ನನ್ನು ನಾನು ಪ್ರತ್ಯಕ್ಷವಾದ ಬ್ರಹ್ಮ ಎಂದು ಹೇಳುತ್ತೇನೆ ಅಂತ ಹೇಳಿ ಅಲ್ಲಿ ಎಲ್ಲ ಶಾಂತಿ ಮಂತ್ರವನ್ನು ಹೇಳಿದ್ರು. ಋತಮಮಾದಿಶಂ ಸತ್ಯಮಮಾದಿಶಂ ತನ್ಮಾಮಾವಿ ಅಂತ. ಮೊದಲನೆಯದು ನೀನು ನಿನ್ನನ್ನು ನಿನ್ನನ್ನು ತಿಳಿಯಬೇಕಾಗಿದೆ ಅಂತ ಹೇಳಿದ್ರು. ಕೊನೆಯಲ್ಲಿ ಅದೇ ಮಂತ್ರವನ್ನು ಹೇಳಿ ನಾನು ತಿಳಿದೆ, ಎಲ್ಲ ಹೇಳಾಯ್ತಪ್ಪ ನಾನು ತಿಳಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಅದೇ ಇಲ್ಲಿ ಈಗ ಈ ಮಂತ್ರದ ಒಂದು ಅರ್ಥ, ಶಾಂತಿ ಪಾಠದ ಮಂತ್ರ ಸಹನಾವವತು. ಸಹನಾವವತು ಅನ್ನೋಕ್ಕೆ ನೌ ಇದರ ಪದವಿಭಾಗ ಹೇಗಾಗುತ್ತೆ? ಸಹನಾವವತು ಅಂದರೆ ಸಹ ನೌ ಅವತು ನಾವವತು ಯಾಂತಾವಾಂತಾದೇಶ ಸಂಧಿ. ನೌ ಅಂತಂದ್ರೆ ಏನು? ಶಿಷ್ಯಾಚಾರ್ಯೌ, ಶಿಷ್ಯ ಮತ್ತು ಆಚಾರ್ಯ ಇವರಿಬ್ಬರನ್ನು ಕೂಡ ಜೊತೆಯಲ್ಲಿಯೇ ಅವತು ರಕ್ಷತು, ರಕ್ಷಿಸಲಿ. ಮತ್ತು ಸಹ ನೌ ಭುನಕ್ತು, ನಾವಿಬ್ಬರೂ ಕೂಡ ಯಾರು? ಶಿಷ್ಯ ಮತ್ತು ಆಚಾರ್ಯ ಇಬ್ಬರೂ ಕೂಡ ಜೊತೆಯಲ್ಲಿಯೇ ಎಲ್ಲ ಭೋಗವನ್ನು ಪಡೆಯುವಂತಾಗಲಿ. ಇದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲವನ್ನು ಕೂಡ ಪಡೆಯುವಂತಾಗಲಿ, ಇಬ್ಬರು ಕೂಡ ಒಟ್ಟಿಗೆ. ಮತ್ತು ಸಹವೀರ್ಯಂ, ಈ ಒಂದು ವಿದ್ಯೆಗೋಸ್ಕರ ಅಥವಾ ವಿದ್ಯೆಯಿಂದ ಬಂದಿರತಕ್ಕಂತಹ ವಿದ್ಯೆಗೋಸ್ಕರ ಈ ನಾವು ಯಾವ ಒಂದು ಸಾಮರ್ಥ್ಯ, ನಮ್ಮ ಬಲವನ್ನು ಉಪಯೋಗಿಸಿ, ನಮ್ಮ ಒಂದು ಶಕ್ತಿಯನ್ನು ಉಪಯೋಗಿಸಿ ನಾವು ಮಾಡ್ತೇವೋ ಅದು ಇಬ್ಬರಿಗೂ ಉಂಟಾಗಲಿ. ಮತ್ತು ತೇಜಸ್ವಿನೌ ಅಂತಂದರೆ ಇಲ್ಲಿ ತೇಜಸ್ವಿನೌ ಅಂತ ಇದೆ, ಇಲ್ಲಿ ತೇಜಸ್ವಿನೋಹೋ ಅಂತಕ್ಕಂಥಾಗಿ ತಿದ್ದುಕೊಳ್ಬೇಕು. ಅದು ಷಷ್ಠಿ ವಿಭಕ್ತಿಯಾಗಿ ತಿಳ್ಕೊಳ್ಬೇಕಾಗುತ್ತೆ. ದ್ವಿವಚನ ಇದು. ಆವಯೋಹೋ ಅಂದರೆ ತೇಜಸ್ವಿಗಳಾದ ನಮ್ಮಿಬ್ಬರಿಗೆ ಅಧೀತಂ, ನಾವು ಏನನ್ನು ಅಧ್ಯಯನ ಮಾಡಿದ್ದೇವೆಯೋ ಅದು ಅರ್ಥಜ್ಞಾನಯೋಗ್ಯಂ ಅಸ್ತು. ಬಹಳ ಮುಖ್ಯ. ನಾವು ಅಧ್ಯಯನ ಮಾಡಿದ್ದೇವೆಯೋ ಅದರ ಅರ್ಥದ ಒಂದು ಜ್ಞಾನ ನಮಗೆ ಆಗುವ ಹಾಗೆ ಆಗಲಿ. ಯಾರಿಗೆ? ಶಿಷ್ಯನಿಗೂ ಮತ್ತು ಆಚಾರ್ಯರಿಗೂ ಕೂಡ. ಇಲ್ಲಿ ಒಂದು ಸಂದೇಹ ಬರುತ್ತೆ. ಅಲ್ಲಿ ಆಚಾರ್ಯನಿಗೆ, ಅವನು ಯಾರು ಆಚಾರ್ಯ ಅಂದರೆ ಅವನು ಕೃತಾರ್ಥ, ಅವನೇನು ತಿಳಿಬೇಕಾಗಿಲ್ಲ. ಆದರೂ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಯಾತಕ್ಕೆ ಅರ್ಥಜ್ಞಾನಯೋಗ್ಯ ನಮಗಸ್ತು ಅಂತಕ್ಕಂಥದ್ದು ಅಂದರೆ ಇದು ಈ ಒಂದು ಶಿಷ್ಯ ಮತ್ತು ಆಚಾರ್ಯ, ಅವನು ಹೇಳ್ತಕ್ಕಂಥವನು, ಇವನು ಕೇಳ್ತಕ್ಕಂಥವನು. ಆಚಾರ್ಯ ಕೃತಾರ್ಥ, ಆದರೂ ಕೂಡ ಆ ಕೃತಾರ್ಥ ಬುದ್ಧಿ ಇದೆಯಲ್ಲ, ಅದು ಪಾಠ ಮಾಡುವಾಗ ಏನಾಗುತ್ತೆ, ಒಂದೊಂದು ಕಡೆ ಹೋಗ್ಬಹುದದು. ನಾವೇನು ಒಂದು ಯೋಚನೆ ಮಾಡ್ತಾ ಇರ್ತೇವೆ, ಅದೆಲ್ಲ ಬೇರೆ ಕಡೆ ಅದರ ಬಗ್ಗೆ ಬೇರೆ ಕಡೆ ಹೋದಾಗ ಏನಾಗುತ್ತೆ, ಅದು ಬೇರೆ ಕಡೆ ಹೋಗುತ್ತೆ. ವ್ಯವಹಾರ ಇದು. ಈ ಶಿಷ್ಯ ಮತ್ತು ಆಚಾರ್ಯರಿಗೆ ಪಾಠನ ಅಂತ ಇದೆಯಲ್ಲ, ಅದೇನದು? ಅದು ವ್ಯವಹಾರ ಅಷ್ಟೇ. ಹೀಗೆ ಈ ವ್ಯವಹಾರ ಇರೋದು, ವ್ಯಾವಹಾರಿಕವಾದ ಮಾತು ಇದು. ಆಚಾರ್ಯನಿಗೂ ಕೂಡ ಇದರ ಲಾಭ ಉಂಟು. ಆಚಾರ್ಯನ ಏನೂ ಬೇಕಾಗಿ ಕೃತಾರ್ಥ ಅವನು, ಆದರೂ ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ದಾರೆ ಅಷ್ಟೆ. ಮಾ ವಿದ್ವಿಷಾವಹೈ, ನಾವಿಬ್ಬರೂ ಕೂಡ ಎಂದಿಗೂ ದ್ವೇಷದಿರುವಂತಾಗಲಿ. ಯಾವ ಸಂದರ್ಭದಲ್ಲೂ ಕೂಡ ನಾವು ದೇಶದಿರುವಂತಾಗಲಿ, ನಾವು ದ್ವೇಷಿಸುವುದು ಬೇಡ. ಮತ್ತು ವಿದ್ಯಾಗ್ರಹಣ ನಿಮಿತ್ತಂ ಶಿಷ್ಯಸ್ಯ ಆಚಾರ್ಯಸ್ಯ ವಾ ಪ್ರಮಾದಕೃತಾತ್ ಅನ್ಯಾಯಾತ್ ವಿದ್ವೇಷ ವಿದ್ಯಾಗ್ರಹಣ, ವಿದ್ಯೆ ಪಡಿಬೇಕು, ಅದಕ್ಕೋಸ್ಕರವಾಗಿ ಏನಾಯಿತು, ಶಿಷ್ಯನೋ ಆಚಾರ್ಯನೋ
ಏನೋ ಪ್ರಮಾದ, ಏನೋ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಆ ಒಂದು ಮನಸ್ಸಿನ ಒಂದು ಕ್ಷೋಭೆ ಇದ್ದು ಏನಾಯಿತು, ಒಂದು ಪ್ರಮಾದ ಆಯಿತು, ಮರವಾಯಿತು, ಏನಾಯಿತು, ಅಥವಾ ಅನ್ಯಾಯ ಆಯಿತು, ಏನೋ ಒಂದು ಅನ್ಯಾಯ ಆಯಿತು. ಏನು ಮಾಡ್ದ ಶಿಷ್ಯ, ಏನೋ ಅವರು ಗುರುಗಳು ಕೇಳಿದ್ರು, ಎಲ್ಲೋ ಅವನ ಮನಸ್ಸಿತ್ತು, ಸರಿಯಾಗಿ ಹೇಳಲಿಲ್ಲ ಅವನು ಉತ್ತರನ. ಏನು ಮಾಡಿದ್ರು, ಬೇಜಾರು ಮಾಡ್ಕೊಂಡ್ಬಿಟ್ರು, ಕೋಪ ಮಾಡ್ಕೊಂಡ್ಬಿಟ್ರು. ಆಚಾರ್ಯರು ಇವನು ಅಷ್ಟೇ, ಅವನ ಮೇಲೆ ಏನೋ ಯಾವುದೋ ಒಂದು ಕಾರಣಕ್ಕೆ ಏನೋ ಒಂದು ದ್ವೇಷ ಆಯಿತು, ಪ್ರದ್ವೇಷ, ಬೇಜಾರಾಯಿತು. ಇದು ಆಗದಿರಲಿ, ಪ್ರಮಾದಕೃತ ಆಗದಿರಲಿ. ಮತ್ತು ತಚ್ಛಮನಾಯ ಇಯಂ ಆಶೀಹಿ. ಅದು ಆ ಒಂದು ಈ ಪ್ರಮಾದ ವಿದ್ವೇಷ ಇದೆಯಲ್ಲ, ಆ ವಿದ್ವೇಷ ಇದೆಯಲ್ಲ, ಅದನ್ನು ಶಮನಾಯ, ಶಮನವಾಗುವುದಕ್ಕೋಸ್ಕರವೇ ಈ ಒಂದು ಆಶಿಷೆ, ಬಯಕೆ, ಇದನ್ನು ಹೇಳ್ತಕ್ಕಂಥದ್ದು. ಮಾ ವಿದ್ವಿಷಾವೈ, ಮಾ, ಇದು ನಾವು ದ್ವೇಷಿಸುವುದು ಬೇಡ, ನಾವಿಬ್ಬರೂ ಕೂಡ ದ್ವೇಷಿಸುವುದು ಬೇಡ ಎಂಬತಕ್ಕಂಥ ಇದು ಒಂದು ಆಶೀರ್ ಅಂದರೆ ಬಯಕೆ, ಬಯಸ್ತಕ್ಕಂಥ ಆಗಲಿ ಅಂತಕ್ಕಂಥದ್ದು. ಮೈವ ನೌ ಇತರೇತರಂ ವಿದ್ವೇಷ ಆಪದ್ಯಾವೈ. ನಾವಿಬ್ಬರೂ ಕೂಡ ಒಬ್ಬರಿಗೊಬ್ಬರು ಯಾವ ಸಂದರ್ಭದಲ್ಲೂ ಕೂಡ ದ್ವೇಷಿಸುವುದು ಬೇಡ. ಮತ್ತು ಶಾಂತಿ ಶಾಂತಿ ಅಂತಕ್ಕಂಥ 3 ಸಲ ಹೇಳಿ, ಶಾಂತಿ 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 ಅಂತ 3 ಸಲ ಹೇಳಿರತಕ್ಕಂಥದ್ದು ಆಧ್ಯಾತ್ಮಿಕ, ಆಧಿಭೌತಿಕ ಮತ್ತು ಆದಿ ದೈವಿಕ. ಹೀಗೆ 3 ವಿಧವಾದ ತಾಪಗಳನ್ನು ಉಪಶಮನವಾಗುವುದಕ್ಕೋಸ್ಕರ, ಉಪಶಮನ ಮಾಡುವುದಕ್ಕೋಸ್ಕರ ಈ ಒಂದು 3 ಹೇಳ್ತಾ ಇದ್ದಾರೆ ಶಾಂತಿ ಮಂತ್ರ ಅಂತ ಹೇಳಿ. ಇದರ ಅರ್ಥ ಹಿಂದೆ ಹೇಳಿತ್ತು, ಇಲ್ಲೇನೆ ಇಲ್ಲಿ ಇನ್ನೊಂದು ಸಾರಿ ಅದನ್ನು ಹೇಳಿದ್ದಾರೆ. ಆಯಿತು, ಈಗ ಶಾಂತಿ ಮಂತ್ರವನ್ನು ಹೇಳಾಯಿತು. ಎಲ್ಲವನ್ನೂ ಕೂಡ ನಮಗೆ ಹೀಗೆ ಆಗಲಿ, ಹೀಗೆ ಆಗಲಿ ಅಂತಕ್ಕಂಥದ್ದು ಏನದು, ಇದು ಒಂದು ಆಶಿ ಅಂತಕ್ಕಂಥದ್ದು, ಬಯಕೆ, ಆಗಲಿ ಅಂತಕ್ಕಂಥ ಒಂದು ಕೋರಿಕೆ. ಆಯಿತು, ಈಗ ಹೇಳ್ತಾ ಇದ್ದಾರೆ ನೋಡಿ, ವಕ್ಷ್ಯಮಾಣ ವಿದ್ಯಾವಿಘ್ನ ಪ್ರಶಮನಾರ್ಥ. ಏನು, ನಾವು ಈಗ ಮುಂದೆ ಹೇಳಬೇಕಾಗಿರುವ, ಎಲ್ಲಿ, ಈ ಆನಂದವಲ್ಲಿಯಲ್ಲಿ, ಈ ಆನಂದವಲ್ಲಿಯಲ್ಲಿ ಮುಂದೆ ನಾವು ಹೇಳಬೇಕಾಗಿದೆ. ಎಲ್ಲಿ ಮಂತ್ರ ಬ್ರಹ್ಮವಿದ ಆಪ್ನೋತಿ ಅಂತೆಲ್ಲ ಹೇಳಬೇಕಾಗಿದೆ. ಹೇಳಬೇಕಾಗಿರುವ ಇಲ್ಲಿ ಯಾವುದದು, ವಿದ್ಯಾ ವಿಘ್ನ ಪ್ರಶಮನಾರ್ಥ. ಅದು ಹಿಂದೆ ಹೇಳಿದ್ದಕ್ಕಾಯಿತು, ಇದು ಈಗ ಹೇಳ್ತಕ್ಕಂಥದ್ದು, ಮುಂದೆ ಹೇಳ್ತಕ್ಕಂಥ ವಿದ್ಯೆ. ಇದ್ಯಾವ ವಿದ್ಯೆ ಅಂದರೆ ಇದು ಪರಬ್ರಹ್ಮವಿದ್ಯೆ. ಅದು ಹಿಂದೆ ಹೇಳಿದ್ದು ಶಿಕ್ಷಾವಲಿಯಲ್ಲಿ ಅಪರಬ್ರಹ್ಮವಿದ್ಯೆ, ಇದು ಪರಬ್ರಹ್ಮವಿದ್ಯೆ. ಈ ಪರಬ್ರಹ್ಮವಿದ್ಯೆಯನ್ನು ನಾವು ಅದನ್ನು ಸಾಧಿಸುವಾಗ ಅಥವಾ ಪಡೆಯುವಾಗ ಏಕವಿಘ್ನ, ಬೇಕಾದಷ್ಟು ವಿಘ್ನ ಬಂದ್ಬಿಡುತ್ತೆ. ಅದರ ಒಂದು ನಿವಾರಣೆಗೋಸ್ಕರ, ಉಪಶಮನಕ್ಕೋಸ್ಕರ ಈ ಒಂದು ಶಾಂತಿ ಮಂತ್ರ. ಯಾಕೆ, ಅವಿಘ್ನೇನ ಆತ್ಮವಿದ್ಯಾ ಪ್ರಾಪ್ತಿ ಆಶಾಸ್ಯತೆ. ಇಲ್ಲಿ ಅವಿಘ್ನೇನ, ಯಾವ ವಿಘ್ನವೂ ಇಲ್ಲದಂತೆ ಈ ಒಂದು ಆತ್ಮವಿದ್ಯೆ, ಬ್ರಹ್ಮವಿದ್ಯೆ ಅಂತಕ್ಕಂಥದ್ದು ನಮಗೆ ಪ್ರಾಪ್ತವಾಗಲಿ ಎಂಬುದಾಗಿ ಇದು ಒಂದು ಆಶಿಷ, ಹಾರೈಕೆ, ಬಯಕೆ ಎಲ್ಲ ಆಗಲಿ ಅಂತ ಇದೊಂಥರ ಏನೋ ಆಶೀರ್ವಾದ ಮಾಡ್ತಕ್ಕಂಥದ್ದು, ಆಗಲಿ ಅಂತಕ್ಕಂಥದ್ದು. ಯಾತಕ್ಕೆ ಅಂತಂದರೆ ತನ್ಮೂಲಂ ಹಿ ಪರಂ ಶ್ರೇಯ. ತನ್ಮೂಲಂ ಹಿ ಪರಂ ಶ್ರೇಯ ಅಂದರೆ ಹೆಚ್ಚಿನ ಶ್ರೇಯಸ್ಸು ಯಾವುದದು, ಅದೇ ಮೋಕ್ಷ ಅಂತಕ್ಕಂಥದ್ದು, ಕೈವಲ್ಯ ಅಂತಕ್ಕಂಥದ್ದು. ಆ ಒಂದು ಹೆಚ್ಚಿನ ಫಲವಾದ ಮೋಕ್ಷಕ್ಕೋಸ್ಕರ ಏನಕ್ಕೆ, ಇದು ಕಾರಣ. ತನ್ಮೂಲ ಅಂದರೆ ಕಾರಣ, ಇದಕ್ಕೆ ಕಾರಣವಾಗಿದೆ. ಯಾವುದು, ಈ ಒಂದು ಆತ್ಮವಿದ್ಯೆ ಅಂತಕ್ಕಂಥದ್ದು ಆ ಮೋಕ್ಷಕ್ಕೋಸ್ಕರ ಇದು ಕಾರಣವಾಗಿದೆ. ಆದ್ದರಿಂದ ನಾವು ಈ ಆತ್ಮವಿದ್ಯೆಯನ್ನು ಪಡೆಯುವಾಗ ಯಾವ ವಿಘ್ನವೂ ಕೂಡ ನಮಗೆ ಉಂಟಾಗದಿರಲಿ ಎಂಬುದಾಗಿ ಇದು ಒಂದು ಆಶಿಹಿ, ಇದೊಂದು ಬಯಕೆ, ಹಾರೈಕೆ ಆಗಲಿ ಇರ್ತಕ್ಕಂಥದ್ದು. ಇದು ತನ್ಮೂಲಮಿ ಪರಂ ಶ್ರೇಯ ಇತಿ. ಈ ಒಂದು ಇದಕ್ಕೆ ಕಾರಣವಾಗಿರ್ತಕ್ಕಂಥ, ಯಾಕೆ ಆತ್ಮವಿದ್ಯೆ ಅಂತಕ್ಕಂಥದ್ದು ಮೋಕ್ಷಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ಈಗ
ಈ ಒಂದು ಈ ಬ್ರಹ್ಮ ಈ ವಲ್ಲಿಯ ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಈ ಅನುಬಂಧ ಚತುಷ್ಟಯ ಅಂತ ನಾವೇನು ಹೇಳ್ತೇವೆ ಅದಕ್ಕೆ ಸಂಬಂಧ ಅಂತ ಹೇಳಿದ್ರೆ ಅದನ್ನು ಹೇಳ್ತಾ ಇದ್ದಾರೆ. ಏನು ನೋಡಿ, ಸಂಹಿತಾದಿ ವಿಷಯಾಣಿ ಕರ್ಮಭಿ ಅವಿರುದ್ಧಾನಿ ಉಪಾಸನಾನಿ ಉಕ್ತಾನಿ. ಈ ಸಂಹಿತಾ ವಿಷಯಾಣಿ, ಸಂಹಿತೆಯೇ ಮುಂತಾದ ವಿಷಯ ಎಂದು ಹೇಳಿರ್ತಕ್ಕಂಥದ್ದು ಅದು ಯಾವುದದು? ಕರ್ಮಕ್ಕೆ ವಿರುದ್ಧವಲ್ಲದೆ ಇರತಕ್ಕಂಥದ್ದು. ಅದು ಯಾವುದದು? ಆ ಕರ್ಮಕ್ಕೆ ವಿರುದ್ಧವಲ್ಲದ ಯಾವುದು? ಉಪಾಸನಾನಿ ಉಕ್ತಾನಿ, ಉಪಾಸನೆಗಳನ್ನು ಹೇಳಿದ್ದಾಯಿತು. ಮಹೋಪಾಸನೆ ಮತ್ತೆ ಆ ಒಂದು ಸಂಧ್ಯುಪಾಸನೆ ಇವೆಲ್ಲವನ್ನೂ ಕೂಡ ಹೇಳಿದ್ದಾಯಿತು. ಯಾವುದದು? ಕರ್ಮಭಿ ಅವಿರುದ್ಧಾನಿ, ಅಂದರೆ ಕರ್ಮಕ್ಕೆ ವಿರುದ್ಧವಲ್ಲದ. ಮತ್ತು ಆಮೇಲೆ ಏನು ಮಾಡಿದ್ರು? ಅನಂತರಂಚ ಅಂತಸ್ಸೋಪಾಧಿಕಾತ್ಮದರ್ಶನಂ ಉಕ್ತಂ ವ್ಯಾಹೃತಿದ್ವಾರೇಣ ಸ್ವರಾಜ್ಯ ಫಲಂ. ಅಲ್ಲಿಂದ ಮುಂದೆ ಈ ವ್ಯಾಹೃತಿದ್ವಾರೇಣ ಅಂದ್ರೇನು? ಅದನ್ನು ಕೊಂಡೊಯ್ಯೋದು ವ್ಯಾಹೃತಿ, ವಿ ಆಹೃತಿ, ಕೊಂಡೊಯ್ಯೋದಕ್ಕೆ ಸಾಧನ ಆಗಿರ್ತಕ್ಕಂಥ ಭೂಹು ಭುವಃ ಸುವಃ ಎಂಬತಕ್ಕಂಥದ್ದು ಮತ್ತು ಮಹಾ ಎಂಬತಕ್ಕಂಥ ನಾಲ್ಕನೇ ಒಂದನ್ನು ಕೂಡ ಹೇಳಿದರು ವ್ಯಾಕೃತಿ ಮಂತ್ರಗಳು. ಅದು ಯಾವುದಕ್ಕೆ? ಅದು ಈ ಒಂದು ತನ್ನೊಳಗೆ ತನ್ನ ಅಂತ ಇಲ್ಲಿ ಏನು ನೋಡಿ, ಆ ಅಂತಸ್ಸೋಪಾಧಿಕ, ತನ್ನೊಳಗೆ ಕೂಡ ಸೋಪಾಧಿಕ ಉಪಾಧಿಗಳಿಂದ ಒಡಗೂಡಿದಂತಹ ಆ ಆತ್ಮನ ತನ್ನೊಳಗಿದ್ದಾನೆ. ಯಾವುದು? ಉಪಾಸನೆಗೋಸ್ಕರ ಹೇಳ್ತಕ್ಕಂತಹ ಬ್ರಹ್ಮ ಯಾವುದದು? ಅದು ಅಪರ ಬ್ರಹ್ಮ. ಅದು ಉಪಾಧಿಯಿಂದ ಕೂಡಿರತಕ್ಕಂತಹ ಬ್ರಹ್ಮ, ಸೋಪಾಧಿಕ ಬ್ರಹ್ಮ, ಉಪಾಸನೆಗಾಗಿ ಹೇಳಿದ್ದು. ಇಂತಹ ಬ್ರಹ್ಮವನ್ನ ಉಪಾಸನೆ ಮಾಡಿ ಫಲ ಏನು ಪಡ್ಕೊಳ್ತು? ಸ್ವರಾಜ್ಯ ಫಲಂ, ಸ್ವರಾಜ್ಯ ಅಂತಕ್ಕಂಥ ಫಲವನ್ನು ಪಡ್ಕೊಂಡಾಯಿತು. ಹಿರಣ್ಯಗರ್ಭ ಬ್ರಹ್ಮಲೋಕ ಅಂತಕ್ಕಂಥದ್ದು ಪಡೆದಾಯಿತು. ಅದನ್ನು ಹೇಳಿದ್ದಾಯಿತು. ಮತ್ತೆ ಆಯಿತು, ಮುಗಿತಲ್ಲ ಸ್ವಾಮಿ ಅಂತಂದರೆ ನಚ ಏತಾವತ ಅಶೇಷತಃ ಸಂಸಾರ ಬೀಜಸ್ಯ ಉಪಮರ್ದನಂ ಅಸ್ತಿ. ಇದು ಬಹಳ ಮುಖ್ಯವಾದದ್ದು. ಇಷ್ಟೆಲ್ಲ ಉಪಾಸನೆಗಳನ್ನು ಮಾಡಿ ಆ ಹಿರಣ್ಯಗರ್ಭ ಬ್ರಹ್ಮಲೋಕವನ್ನು ಪಡೆದರೂ ಕೂಡ ಅದು ಅಶೇಷತಃ ಅದೇನೋ ಯಾವ ಶೇಷವೂ ಇಲ್ಲದಂತೆ ಪರಿಪೂರ್ಣವಾಗಿ ಅಂತ ಅರ್ಥ. ಒಂದು ಕೂಡ ಶೇಷ ಪರಿಪೂರ್ಣವಾಗಿ ಇದು ಈ ಸಂಸಾರಕ್ಕೆ ಕಾರಣವಾಗಿರತಕ್ಕಂತಹ ಯಾವುದದು? ಅವಿದ್ಯಾ ಕಾಮಕರ್ಮಗಳು. ಸಂಸಾರ ಬೀಜಸ್ಯ ಅಂತಂದರೆ ಅವಿದ್ಯಾ ಕಾಮಕರ್ಮಣಾಂ, ಅವಿದ್ಯೆ ಕಾಮಕರ್ಮಗಳ ಇದೆಯಲ್ಲ ಅದರ ಒಂದು ನಾಶ ಅಂತಕ್ಕಂಥದ್ದು ಪೂರ್ಣವಾಗಿ ಆಗುವುದಿಲ್ಲ. ಯಾವುದರಿಂದ? ಇಷ್ಟರಿಂದಲೇ ಹಿರಣ್ಯಗರ್ಭ ಲೋಕ ಪ್ರಾಪ್ತಿ ಆಯಿತು. ಏನಾಯಿತು? ಅವಿದ್ಯಾ ಕಾಮಕರ್ಮಗಳು ಪೂರ್ತಿಯಾಗಿ ನಾಶವಾಗುವುದಿಲ್ಲ. ಅದೇ ಸಂಸಾರಕ್ಕೆ ಕಾರಣ. ಅಂದರೆ ಏನು? ನಾಶವಾಗದೇ ಏನಾಗ ತಿರುಗಿ ಬಂತು, ತಿರುಗಿ ಸಂಸಾರ ಪ್ರಾಪ್ತವಾಯಿತು. ಇದು ಕಾರಣವಾಗುವುದಿಲ್ಲ ಪೂರ್ಣವಾಗಿ ಅಂತ ಹೇಳಿ ಆಮೂಲಾಗ್ರವಾಗಿ ಸಂಸಾರಕ್ಕೆ ಸಂಸಾರ ನಾಶಕ್ಕೆ ಕಾರಣವಾಗುವುದಿಲ್ಲ. ಅಶೇಷ ಉಪದ್ರ ಬೀಜಸ್ಯ ಅಜ್ಞಾನಸ್ಯ ನಿವೃತ್ತ್ಯರ್ಥಂ. ಅಜ್ಞಾನಸ್ಯ ಅಂತಿದೆ. ಅಜ್ಞಾನ ಅಂದರೆ ಅಜ್ಞಾನ ಆದೇಹೆ ಅಂತ ಅರ್ಥ. ಅಜ್ಞಾನ ಆದೇಹೆ ಅಂತಂದ್ರೆ ಏನು? ಅಜ್ಞಾನ ಅಂತ ಅವಿದ್ಯಾ ಕಾಮ ಕರ್ಮ, ಅವಿದ್ಯೆಯಿಂದ ಕಾಮ, ಕಾಮದಿಂದ ಕರ್ಮ, ಕರ್ಮದಿಂದ ಜನ್ಮ, ಜನ್ಮ ಆಯಿತು ಅಂದರೆ ಮರಣ, ಸರಿ ಪುನಃ ಪುನರಾವರ್ತನೆ ಅಷ್ಟೆ. ಇದು ನಿವೃತ್ತ್ಯರ್ಥಂ. ಅದು ಆ ಅಜ್ಞಾನ ನಿವೃತ್ತಿಗೋಸ್ಕರ ಇದು ಈ ಉಪಾಸನೆ ಹೇಳಿತ್ತಲ್ಲ ಅದು ಸಾಕಾಗೋದಿಲ್ಲ. ಮತ್ತು ವಿಧೂತ ಸರ್ವೋಪಾಧಿ ವಿಶೇಷ ಆತ್ಮದರ್ಶನಾರ್ಥಂ. ನೋಡಿ, ವಿಧೂತ ಅಲ್ಲಿ ಉಪಾಧಿ ಸಹಿತವಾದ ಸೋಪಾಧಿಕ ಬ್ರಹ್ಮವನ್ನು ಹೇಳಿತ್ತು. ಆದರೆ ಅದು ಸಾಕಾಗೋದಿಲ್ಲ ಸಂಸಾರ ನಿವೃತ್ತಿಗೆ. ಪೂರ್ಣವಾದ ಸ್ವಲ್ಪ ದಿನ ಇರಬಹುದು ಸಂಸಾರ ನಿವೃತ್ತಿ ಆ ಲೋಕದ ಇರುವವರೆಗೆ, ಆದರೆ ಪೂರ್ಣವಾಗಿ ಒಂದಾನೊಂದು ಬರಲೇಬೇಕು ವಾಪಸ್ಸು. ಆದ್ದರಿಂದ ಈಗ ನಾವು ಹೇಳ್ತಾ ಇದ್ದೇವೆ, ಏನು ಹೇಳ್ತಾ? ವಿಧೂತ ಅಂತಂದ್ರೇನು? ವಿಸ್ಪಷ್ಟ, ಪೂರ್ಣವಾಗಿ ಧೂತ, ತೊಳೆಯಲ್ಪಟ್ಟ, ಗುಡಿಸಿ ಹಾಕಲ್ಪಟ್ಟ ಎಲ್ಲ ಉಪಾಧಿ ವಿಶೇಷ
ಎಲ್ಲ ಉಪಾಧಿ ವಿಶೇಷಗಳು ಕೂಡ ಪೂರ್ಣವಾಗಿ ತೊಡೆದು ಹಾಕಲ್ಪಟ್ಟಿದೆ, ಗುಡಿಸಿ ಹಾಕಲ್ಪಟ್ಟಿದೆ. ಏನೂ ಇಲ್ಲ. ನಿರ್ವಿಶೇಷ ಅಂತ ಅರ್ಥ. ನಿರ್ವಿಶೇಷವಾಗಿರತಕ್ಕಂತಹ ಆತ್ಮದರ್ಶನಾರ್ಥಂ, ಈ ಆತ್ಮವನ್ನು ಕಂಡುಕೊಳ್ಳುವ ಪ್ರಯೋಜನಕ್ಕೋಸ್ಕರ ಇದಂ ಆರಭ್ಯತೆ ಬ್ರಹ್ಮವಿದ ಆಪ್ನೋತಿ ಪರಂ ಅಂತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಇದಂ ಆರಭ್ಯತೆ, ಈ ಒಂದು ಬ್ರಹ್ಮವಿದಾಪ್ನೋತಿ ಪರಂ ಎಂಬ ಒಂದು ಮಂತ್ರವು ಆರಂಭಗೊಳ್ಳುತ್ತಿದೆ, ಆರಂಭವಾಗುತ್ತಿದೆ. ಅಂದರೆ ಈ ಬ್ರಹ್ಮವಿದಾಪ್ನೋತಿ ಪರಂ ಅಂತಕ್ಕಂಥ ಒಂದು ಮಂತ್ರದ ಪ್ರಾಮುಖ್ಯತೆ, ವೈಶಿಷ್ಟ್ಯ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಈ ಮಂತ್ರದಲ್ಲಿ ಹೇಳಿರುವ ಹಾಗೆ ನಾವು ಸಾಧನೆಯನ್ನು ಮಾಡಿ ಜ್ಞಾನವನ್ನು ಪಡೆದರೆ ಮಾತ್ರ ಏನಾಗುತ್ತೆ, ಅದು ಅಶೇಷವಾಗಿ ಸಂಸಾರ ನಿವೃತ್ತಿಯಾಗುತ್ತೆ. ಅಶೇಷ ಸಂಸಾರ ನಿವೃತ್ತಿ ಅಂತಂದ್ರೆ ಒಂದೇ, ಮೋಕ್ಷ ಪ್ರಾಪ್ತಿ ಅಂತಂದ್ರೆ ಒಂದೇ. ಅದು ಇದು ಯಾವ ಹಿಂದೆ ಹೇಳಿತ್ತಲ್ಲ, ಯಾವ ಉಪಾಸನೆಯಿಂದಲೂ ಸಾಧ್ಯವಿಲ್ಲ, ಕರ್ಮದಿಂದಲೂ ಸಾಧ್ಯವಿಲ್ಲ, ಅಥವಾ ಕರ್ಮೋಪಾಸನೆಗಳ ಸಮುಚ್ಚಯದಿಂದಲೂ ಸಾಧ್ಯವಿಲ್ಲ. ಹಿಂದೆ 5 ಬಗೆಯ ವಿಕಲ್ಪ ಹೇಳಿತ್ತಲ್ಲ, ಯಾವುದರಿಂದಲೂ ಸಾಧ್ಯವಿಲ್ಲ. ಏನು, ಕೇವಲ ಈ ಒಂದು ವಿಧೂತ ಸರ್ವೋಪಾಧಿ ವಿಶೇಷ ಅಂತ ಇದೆಯಲ್ಲ, ಅದರ ಒಂದು ಈ ಆತ್ಮದರ್ಶನಾರ್ಥಂ, ಆ ಆತ್ಮದರ್ಶನಕ್ಕೋಸ್ಕರ, ಆ ಒಂದು ಜ್ಞಾನಕ್ಕೋಸ್ಕರ ಇಲ್ಲಿ ಈ ಒಂದು ಬ್ರಹ್ಮವಿದಾಪ್ನೋತಿ ಪರಂ ಎಂಬತಕ್ಕಂತಹ ಮಂತ್ರ ಇಲ್ಲಿ ಪ್ರಾರಂಭವಾಗ್ತಾ ಇದೆ ಅಂತ ಹೇಳಿ, ಆ ಬ್ರಹ್ಮವಿದಾಪ್ನೋತಿ ಪರಂ ಅಂತಕ್ಕಂಥ ಮಂತ್ರಕ್ಕೆ ಪೀಠಿಕೆಯನ್ನು ಹೇಳಿದಾದರು. ಮತ್ತು ಈಗ ಇಲ್ಲಿ ಈ ಬ್ರಹ್ಮವಿದ್ಯೆ ಆಯಿತು, ಇಂಥ ಒಂದು ಬ್ರಹ್ಮವಿದ್ಯೆಯನ್ನು ಪಡ್ಕೊಂಡಾಯಿತು. ಈ ಬ್ರಹ್ಮವಿದ್ಯಾ ಯಾವುದರಿಂದ ಪಡ್ಕೊಳ್ಬೇಕು ಅಂತಕ್ಕಂಥದ್ರೆ ಏನೂ ಇಲ್ಲ, ಪಡ್ಕೊಳ್ಬೇಕಾದ್ದೇ ಇಲ್ಲ. ಇರತಕ್ಕಂಥ ಅದರ ಬಗ್ಗೆ, ಬ್ರಹ್ಮದ ಬಗ್ಗೆ ಇರತಕ್ಕಂತಹ ತಪ್ಪು ತಿಳುವಳಿಕೆಯನ್ನು ನಾವು ಕಳೆದುಕೊಳ್ಳಬೇಕು ಅಷ್ಟೇ. ಈ ಕಳೆದುಕೊಂಡು ಬಿಟ್ಟರೆ ಏನಾಗುತ್ತೆ, ಅದು ಬ್ರಹ್ಮವಿದ್ಯೆ ಬಂದಾಗ. ಬ್ರಹ್ಮವಿದ್ಯೆ ಪ್ರಯೋಜನ ಏನು, ಅವಿದ್ಯಾ ನಿವೃತ್ತಿ ಅಂತಕ್ಕಂಥದ್ದು. ಅವಿದ್ಯಾ ನಿವೃತ್ತಿ ಅಂತಂದ್ರೆ ಒಂದೇ, ಮೋಕ್ಷ ಪ್ರಾಪ್ತಿ ಅಂತಂದ್ರೆ ಒಂದೇ. ಅದನ್ನು ಇಲ್ಲಿ ಆ ಪ್ರಯೋಜನವನ್ನು ಇಲ್ಲಿ ಹೇಳಿ ನಂತರ ಈ ಒಂದು ಮಂತ್ರಕ್ಕೆ ಭಾಷ್ಯವನ್ನು ಅನುಗ್ರಹ ಮಾಡ್ತಾರೆ ಶಂಕರ ಭಗವತ್ ಪೂಜ್ಯಪಾದರು. ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.